ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಗವಾಗಿ ನಡೀತಾ ಇದ್ದು, ಹುಕ್ಕೇರಿ ತಾಲೂಕಿನ ಪ್ರತಿಯೊಂದು ಬಡಾವಣೆಯಲ್ಲಿ ಬಿಎಲ್ಒಗಳ ಕಾರ್ಯದ ಮೇಲೆ ನಿಗಾ ಇಟ್ಟು ಕಡಿಮೆ ಪರ್ಸೆಂಟೇಜ್ ಇರುವ ಬಿಎಲ್ಒಗಳಿಗೆ ಬೆಳಗಾವಿ ಉಪವಿಭಾಗದ ಅಧಿಕಾರಿ ಹಾಗೂ ಸಂಕೇಶ್ವರ ಪುರಸಭೆ ಆಡಳಿತ ಅಧಿಕಾರಿ ಶ್ರವಣ ನಾಯ್ಕ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಕೇಶ್ವರ ಪುರಸಭೆಯ ಸಭಾಭವನದಲ್ಲಿ ಸಾಯಂಕಾಲ 7 ಗಂಟೆಗೆ ದಿಢೀರ್ ಸಭೆ ಕರೆದು ಬಿಎಲ್ಒಗಳಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಪುರಸಭೆಯ ಸಿಬ್ಬಂದಿಗಳು ಮಾಡುವ ಎಸ್ಐಆರ್ ಕಾರ್ಯದ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿ ಆದಷ್ಟು ಬೇಗ ಎಸ್ಐಆರ್ ಕಾರ್ಯ ಪೂರ್ಣಗೊಳಿಸುವುದಕ್ಕೆ ಆದೇಶ ಕೊಟ್ಟಿದ್ದಾರೆ. ಇನ್ನು ನಮ್ಮ ಮಾಧ್ಯಮದ ಮುಂದೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ತೋರಿಸ್ತೀವಿ ನೋಡಿ. ಇವತ್ತು ಹುಕ್ಕೇರಿ ಮತಕ್ಷೇತ್ರ ಹಾಗೂ ಅಂಗನವಾಡಿ ಮತಕ್ಷೇತ್ರ ಎರಡು ಮತಕ್ಷೇತ್ರಗಳ ಒಂದು ಪರಿಶೀಲನೆಯನ್ನು ಕೈಗೊಳ್ಳಲಾಗಿ ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಒಟ್ಟು 97.31% ನಮ್ಮ ಇನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಹಾಗೂ 25% ಇನ್ಯುಮರೇಷನ್ ಫಾರ್ಮ್ಗಳ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದೇ ರೀತಿ ಅಂಗನವಾಡಿ ಕ್ಷೇತ್ರದಲ್ಲಿ 99% ಇನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಹಾಗೂ 42% ಇನ್ಯುಮರೇಷನ್ ಫಾರ್ಮ್ ಡಿಸ್ಚಾರ್ಜ್ ಕೂಡ ಆಗಿದೆ. ಸೊ ನಾನು ನಮ್ಮ ಮತದಾರರಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡಿಕೊಳ್ಳೋದಂದರೆ, ಈಗಾಗಲೇ ತಾವೇನಾದರೂ ಇಲ್ಲಿ ಮತದಾರರಿದ್ದು ಬೇರೆ ಕಡೆ ವಲಸೆ ಹೋಗಿದ್ದರೆ ತಮ್ಮ ಮತದಾರರ ಪಟ್ಟಿಯಲ್ಲಿ ಇಲ್ಲೇ ಹೆಸರನ್ನು ತಾವು ಉಳಿಸ್ಕೊಳ್ಳಿಕ್ಕೆ ಇಚ್ಛೆ ಪಟ್ಟಿದ್ದರೆ ದಯಮಾಡಿ ತಮ್ಮ ಸಂಬಂಧಪಟ್ಟ BLOಗಳಿಗೆ ಸ್ವಲ್ಪ ಕಾಂಟ್ಯಾಕ್ಟನ್ನು ಮಾಡಿಕೊಳ್ಳಿ. ತಾವು ಅಲ್ಲೇನಾದರೂ ಮತದಾರ ಪಟ್ಟಿಯಲ್ಲಿ ತಾವಿರ್ತಕ್ಕಂಥ ಬೇರೆ ಊರಲ್ಲೇನೋ ಮತದಾರ ಪಟ್ಟಿಯಲ್ಲಿ ತಾವು ಮತದಾರವನ್ನು ಮಾಡ್ತಾಯಿದ್ರೆ, ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಆಗಿದ್ದಲ್ಲಿ ಇಲ್ಲಿ ನಮ್ಮ BLOರಿಗೆ ಅದನ್ನು ಡಿಲೀಷನ್ ಮಾಡಲಿಕ್ಕೆ ಅಥವಾ ಶಿಫ್ಟ್ ಅಂತ ಐಡೆಂಟಿ ಮಾಡಿಕೊಳ್ಳಿಕ್ಕೆ ಒಂದು ಸಹಕಾರವನ್ನು ತಾವೆಲ್ಲರೂ ಫೋನ್ ಮುಖಾಂತರ ಅದರ ಅಟ್ಲೀಸ್ಟ್ ತಿಳಿಸ್ಬೇಕಾಗಿ ತಾವು ಕೇಳ್ತಾ ಇದ್ದೀವಿ. ತಮಗೆ ಕೊಟ್ಟಂಥ ಇನ್ಯುಮರೇಷನ್ ಫಾರ್ಮಲ್ಲಿ ಸರಿಯಾಗಿ ಮಾಹಿತಿಯನ್ನು, ಫೋಟೋವೊಂದನ್ನು ಹಾಗೂ ಉಳಿದಂತೆ ಫೋನ್ ನಂಬರ್, ಆಧಾರ್ ಕಾರ್ಡ್ ಮತ್ತು ಉಳಿದಂಥ ತಂದೆ ತಾಯಿ ಮತ್ತು ಸಂಗಾತಿ ಹೆಸರನ್ನು ಬರೆದು ಸಿಗ್ನೇಚರನ್ನು ಮಾಡಿಕೊಡಬೇಕಾಗ್ತದೆ. ತಮಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ BLO ಸೂಪರ್ವೈಸರ್ ಅವರು, ಎರಡು ಹುಕ್ಕೇರಿ ಮತ್ತು ಸಂಕೇಶ್ವರ TMC ಅವರು ಹಾಗೂ ನಮ್ಮ ನಾಡ ಕಚೇರಿ ಸಿಬ್ಬಂದಿಯವರು, ನಮ್ಮ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಯವರು, ತಹಶೀಲ್ದಾರ್ ಅವರು, ನಾವು ಎಲ್ಲರೂ ಮಾಡ್ತೇವೆ. ಅದಕ್ಕೋಸ್ಕರ ತಮ್ಮ ಸಹಕಾರ ಇಷ್ಟ ಬಯಸೋದು, ಕೊಟ್ಟಿರ್ತಕ್ಕಂಥ ಫಾರ್ಮ್ಗಳನ್ನು ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಅಟ್ಲೀಸ್ಟ್ ಬರೆದು ನಮ್ಮ BLOರಿಗೆ ತಾವು ತಂದುಕೊಟ್ರೆ ಅನುಕೂಲ ಆಗ್ತದೆ. ಒಂದು ವೇಳೆ ತಮ್ಮ BLO ಸಿಗದೇ ಇದ್ರೂ ಅವರು ಫೀಲ್ಡಲ್ಲಿ ಇರ್ತಾರೆ, ತಾವು ರೆಸ್ಪೆಕ್ಟಿವ್ TMCಗಳಲ್ಲಿ ಹುಕ್ಕೇರಿ TMCಗೆ, ಸಂಕೇಶ್ವರದವರು ಸಂಕೇಶ್ವರ TMCಗೆ ಅಥವಾ ತಮ್ಮ ರೂರಲ್ದವರು ತಮ್ಮ ಗ್ರಾಮ ಪಂಚಾಯತಿಗೆ ಅಥವಾ ನಾಡ ಕಚೇರಿಗೆ, ಯಾವ ಸರ್ಕಾರಿ ಕಚೇರಿ ಇದೆ ಅಲ್ಲಿ ಬಂದು ಕೊಟ್ಟರೂ ಸಹಿತ ಅದನ್ನು ಸ್ವೀಕರಿಸ್ತೇವೆ. ತದನಂತರ ತಮ್ಮದು ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ಸರ್, ಒಂದು ವೇಳೆ 2002 ಪಟ್ಟಿ ಒಳಗೆ ಅವರು 2 ಮತದಾರರ ಪಟ್ಟಿಯಲ್ಲಿ ಅವರ ತಂದೆ ತಾಯಿ, ಅಜ್ಜ ಅಜ್ಜಿ ಇವು 4 ಜನರ ಹೆಸರಿಲ್ಲದೆ ಇದ್ದರೆ ಅವ್ರದ್ದು ಸಹಿತ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಅವರಿಗೊಂದು ನೋಟಿಸನ್ನು ಕೊಡ್ತೇವೆ. ಚುನಾವಣಾ ನಿಯಮಾವಳಿ ಪ್ರಕಾರವಾಗಿ ಅವರಿಗೊಂದಿಷ್ಟು ಕೆಲವೊಂದು ದಾಖಲಾತಿಗಳನ್ನು ಹಾಜರುಪಡಿಸಬೇಕಾಗ್ತದೆ ಹಾಗೂ ಮತದಾನ ನೋಂದಣಾಧಿಕಾರಿ ಎದುರು ಅದೊಂದು ಹಿಯರಿಂಗ್ ಆಗ್ತದೆ. ಹಿಯರಿಂಗ್ ಮಾಡಿ ಆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದರೆ ಅವರು ಕೂಡ ಮತದಾರರ ಹೆಸರಲ್ಲಿ ಪಟ್ಟಿಯಲ್ಲಿ ಇರ್ತಾರೆ. ಸರ್, BLOಗಳು ಒಟ್ಟು ಬೂತ್ ಪ್ರಕಾರವಾಗಿ 224 ಜನ BLOಗಳಿದ್ದಾರೆ. BLOಗಳು ಕೂಡ ಅಷ್ಟೇ ಇರ್ತಾರೆ, ಹೆಚ್ಚು ಕಡಿಮೆ ಅಥವಾ 2 ಪಕ್ಷ ಅಥವಾ 3 ಪಕ್ಷ ಇರೋದ್ರಿಂದ 1 ಅಥವಾ 2 ವೇರಿಯೇಷನ್ ಆಗ್ತದೆ. ಅದ್ರ ಜೊತೆಗೆ ನಮ್ಮ TMC, ಗ್ರಾಮ ಪಂಚಾಯತಿಗಳು ಹಾಗೂ ನಮ್ಮ ನಾಡ ಕಚೇರಿ ಹಾಗೂ ನಮ್ಮ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳು ಸಹಿತ ಅವ್ರ ಜೊತೆ ಸಹಕಾರವನ್ನು ಮಾಡ್ತಿದ್ದಾರೆ. ಒಬ್ಬರು ಚೀಫ್ ಆಫೀಸರ್ನ ಹಿಡ್ಕೊಂಡು ಬಿಲ್ ಕಲೆಕ್ಟರ್, ವಾಟರ್ಮ್ಯಾನ್ವರೆಗೂ ಎಲ್ಲರೂ SIR ಡ್ಯೂಟಿಯಲ್ಲಿ, ನಮ್ಮ ತಹಶೀಲ್ದಾರರನ್ನು ಹಿಡ್ಕೊಂಡು ಒಬ್ಬ ಗ್ರಾಮ ಶಾಖೆವರೆಗೂ ಎಲ್ಲರೂ ಸಹಿತ ಈ ಮತದಾರರ ಪರಿಷ್ಕರಣಾ ಏನು ನಡೀತಾ ಇದೆ, ಪರಿಷ್ಕರಣಾ ಕೆಲಸದಲ್ಲಿ ನಿಗಾ ವಹಿಸ್ತಾ ಇದ್ದಾರೆ ಮತ್ತು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.